ಕೆಲವೊಂದು ನಿರ್ಣಯಗಳನ್ನು ತಗೊಂಡಿದ್ದಾರೆ. ಈ ಪೂರ್ವಾಗ್ರಹವಾದಂತಹ ನಿರ್ಣಯಗಳೇನಿದೆ ಅದು ನಮ್ಗೆ ದೊಡ್ಡ ಹೊಡೆತಗಳು. ಇವತ್ತು ಧಾರ್ಮಿಕ ಕ್ಷೇತ್ರದ ಮೇಲೆ ಏನಾದ್ರೂ ಇವತ್ತು ಕೆಲವೊಂದಿಷ್ಟು ವರ್ಗದವರು ಅದನ್ನ ಅಪನಂಬಿಕೆಯಿಂದ ಕಾಣುವುದಕ್ಕೆ ಕಾರಣ ನಮ್ಮದು ಕೂಡ ವೈಯಕ್ತಿಕವಾದಂತಹ ತಪ್ಪುಗಳಿದ್ದಾವೆ. ಇದನ್ನ ನಾನು ಸಾರಾಸಗಟಾಗಿ ಸಮಾಜದ ಮುಂದೆ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಏನು ಕೇಳಿದ್ರೆ, ನಮ್ಮದಾದಂತಹ ಸ್ವಯಂಕೃತ ಅಪರಾಧಗಳು. ನಾವು ಏನಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ ಅಂತ ರಾತ್ರಿ ಬೆಳಗಾಗುವುದರೊಳಗೆ ದೊಡ್ಡ ಪಾಂಡಿತ್ಯವನ್ನ ಹೊಂದಬೇಕು, ಏನನ್ನೋ ಒಂದು ಹೇಳಬೇಕು ಸಮಾಜಕ್ಕೆ. ಈ ರೀತಿಯ ಧೋರಣೆಗಳಿದ್ದಾವಲ್ಲ, ಇದು ದುರಂತ ಆಗತಾ ಇದೆ. ಇವತ್ತು ಕೇವಲ ಒಂದು ವ್ಯಕ್ತಿಗೆ ಸಂಬಂಧಪಟ್ಟಂತ ವಿಷಯವೋ ಅಥವಾ ಒಂದು ಇದಕ್ಕೆ ಏಕಮಾತ್ರ ಒಂದು ಕುಟುಂಬಕ್ಕೆ ಇದನ್ನ ನಾವು ಹೇಗೆ ಒಂದು ಸಂವಹನ ವ್ಯವಸ್ಥೆಗಳು ಎರಡು ಜನರ ನಡುವೆ ಇದರಲ್ಲಿ ಸ್ವಲ್ಪ ತಪ್ಪು ಒಪ್ಪುಗಳಾದ್ರೆ ನಡೀತದೆ. ಪ್ರಪಂಚ ಮುಖಕ್ಕೆ ಹೇಳಬೇಕಾದ್ರೆ ಬಹಳ ನಾವು ಗಂಭೀರ ಸ್ಥಿತಿಯಲ್ಲಿದ್ದು ಗಂಭೀರವಾದಂತ ವಿಷಯಗಳನ್ನ ಮಾತ್ರ ಪ್ರಪಂಚ ಮುಖಕ್ಕೆ ಹೇಳುವಂತ ಒಂದು ಚಾಲ್ತಿಯನ್ನ ನಾವು ಬೆಳೆಸ್ಕೊಳ್ಬೇಕಾಗಿದೆ. ಇವತ್ತು ತಪ್ಪು ಮಾಹಿತಿಗಳು ಸದಾ ಕಾಲ ನಾವು ತಪ್ಪು ಮಾಹಿತಿಗಳು. ಈ ತಪ್ಪು ಮಾಹಿತಿಯಿಂದ ಸಮಾಜ ದುರಂತದೆಡೆಗೆ ಸಾಕ್ತದೆ. ಈ ತಪ್ಪು ಮಾಹಿತಿ ನಿಜವಾದ ಶಾಸ್ತ್ರದ ಮೇಲೆ ಕೆಟ್ಟ ಪರಿಣಾಮಗಳನ್ನ ಕೊಡ್ತಾ ಇದೆ. ಅಮಾವಾಸ್ಯೆ ಅನ್ನುವಂತಹದ್ದು ಕೇವಲ ಒಂದು ದೃಷ್ಟಿಯಿಂದ ನೋಡಬೇಡಿ. ನಮಗ ದಿನದ ಪೂರಕ ಸ್ಥಿತಿಗಳನ್ನ ನೋಡ್ಕೊಳ್ಳಿ. ನೀವು ಯಾವುದೇ ಒಂದು ಷೋಡಶ ಕ್ರಿಯೆಗಳನ್ನ ಷೋಡಶ ಸಂಸ್ಕಾರಗಳನ್ನ ಮಾಡಬೇಕಾದ್ರೆ ಜನ್ಮ ಸಂಪತ್ ವಿಪತ್ ಕ್ಷೇಮ ಪ್ರತ್ಯಕ್ ಸಾಧನ ನೈಧನ ಮಿತ್ರಂ ಪರಮೈತ್ರಂಚ ನವತಾರ ಪ್ರಕೀರ್ತಿತ ಅಂತ ಮೊದಲು ಬೇಸಿಕಲಿ ನಾವು ಸಪ್ತವಿಂಶತಿ ತಾರೆಗಳಿರ್ಬೋದು, ಯೋಗ, ಕರ್ಣ, ತಿಥಿ, ವಾರ, ನಕ್ಷತ್ರ, ವಿಷ, ಅಮೃತ, ಪಂಚಾಂಗ ಶ್ರವಣ ಜ್ಞಾನ ಇಲ್ಲದೆ ನಾವು ಏನನ್ನೂ ಹೇಳಿಕ್ ಹೊರಟ್ರೆ ಏನೇನೋ ಆಗಿ ಹೋಗ್ತದೆ. ಆದ್ರಿಂದ ಇದರ ಕೂಲಂಕುಷವಾದಂತಹ ವಿಮರ್ಶೆಗಳು ನಮಗ ದಿನ ಎಷ್ಟು ಪೂರಕವಾಗಿದೆ, ಜಗತ್ತಿಗೆ ಕೊಡತಕ್ಕಂತ ವಿಚಾರಗಳನ್ನ ಪ್ರತ್ಯೇಕವಾಗಿರಿಸೋಣ. ಅದು ಸಂವತ್ಸರ ಫಲದಲ್ಲಿ ಆರಂಭದಲ್ಲಿ ಹಾಕಿದ್ದಾರೆ. ವಿಜಯನಾಮ ಸಂವತ್ಸರದ ಫಲ ಈ ರೀತಿ. ಅದು ಪ್ರತಿ ನಮ್ಮ ಯಾವುದು ಯುಗಾದಿಯ ಸಂದರ್ಭದಲ್ಲಿ ಪಂಚಾಂಗ ಶ್ರವಣವನ್ನ ಮಾಡುತ್ತಾರೆ. ಇಡೀ ಸಂವತ್ಸರದ ಫಲ ಯಾವ ಯಾವ ರಾಶಿಯವರಿಗೆ ಯಾವ ಯಾವ ಫಲ, ಯಾವ ಯಾವ ನಕ್ಷತ್ರಕ್ಕೆ ಯಾವ ಯಾವ ಫಲ, ಇಡೀ ಒಟ್ಟು ಸಂವತ್ಸರದ ಫಲ ಏನು ಅನ್ನುವಂಥದ್ದನ್ನ ಆರಂಭದಲ್ಲಿ ಹೇಳಿದ್ದಾರೆ. ಅದೇ ಫಲ ನಿರ್ಣಯ ಹೊರತು ಇವತ್ತು ಜನವರಿ 1ನೇ ತಾರೀಕು ಅಮಾವಾಸ್ಯೆ ಬಂತು ಅಂತ ಪ್ರತ್ಯೇಕ ಫಲ ನಿರ್ಣಯ ಆಗೋದಿಲ್ಲ. ಆದ್ರಿಂದ ನನ್ನ ವೈಯಕ್ತಿಕವಾದಂತಹ ಜಾತಕ ಫಲಕ್ಕೂ ಆ ದಿನದ ನಕ್ಷತ್ರ, ರಾಶಿ, ಆ ಒಂದು ತಿಥಿಯ ಒಂದು ಚಿಂತನೆ ಏನಿದೆ ಅದು ನಮಗೆಷ್ಟು ಪೂರಕ. ಇನ್ನು ದೋಷವಾಗಿದ್ದಾಗಲೇ ಅದಕ್ಕೆ ಪರಿಹಾರ ಚಿಂತನೆ ಆಗಬೇಕು. ದೋಷ ರೋಗಕ್ಕೆ ಏನು ಪರಿವರ್ತನೆ ಆದಾಗ ರೋಗಕ್ಕೆ ಔಷಧವೇ ಬೇಕು ಹೊರತು ಹೋಮ ಶಾಂತಿ ಮಾಡೋದ್ರಿಂದ ಪರಿಹಾರ ಆಗೋದಿಲ್ಲ. ಅದಂದ್ರೆ ಈ ಸೂಕ್ಷ್ಮತೆಗಳನ್ನ ಅರಿಯುವಂತದ್ದು. ಕಾರಣ ಸಂಧಿಕಾಲದ ವಿಶ್ಲೇಷಣೆಗಳನ್ನು ಮಾಡಿ ಆ ಸಂಧಿಕಾಲಗಳೆಲ್ಲ ಬಹಳ ಘರ್ಷಣೆ, ಒಂದಕ್ಕೊಂದು ಘರ್ಷಣೆ, ಪಾಪಗ್ರಹರ ಶತ್ರುಗ್ರಹರ ಘರ್ಷಣೆಯಿಂದ, ನಮ್ಮ ಮೋಡಗಳ ಘರ್ಷಣೆಯಿಂದ ಸಿಡಿಲು, ಗುಡುಗು, ಬೆಂಕಿ, ಹಾಗೆ ಎರಡು ಶತ್ರುಗ್ರಹಗಳ ಘರ್ಷಣೆ, ಜೊತೆಯಾಗುವಿಕೆ, ಕೂಡುವಿಕೆ ಜಾತಕದಲ್ಲಿ ನಮ್ಮ ದಶಾಕಾಲದಲ್ಲಿ ನಮ್ಮನ್ನ ಆಡಳಿತ ಮಾಡತಕ್ಕಂತ ಗ್ರಹಗಳಿಗೆ ಬರುವುದರಿಂದ ಅಲ್ಲಿ ನಮ್ಮಲ್ಲಿ ಅನಿಷ್ಟ ಫಲಗಳು ಉಂಟಾಗುತ್ತದೆ, ನಮ್ಮ ಜೀವನದಲ್ಲಿ ವ್ಯತ್ಯಯಗಳು ಉಂಟಾಗ್ತದೆ. ಇದು ಸ್ಪಷ್ಟ ಸುಂದರವಾದಂತಹ ಚಿತ್ರಣವನ್ನ ಜ್ಯೋತಿಷ್ ಶಾಸ್ತ್ರ ಕೊಟ್ಟಿದೆ. ಅಂತಹ ಸಂದರ್ಭದಲ್ಲಿ ನಾವು ಅದಕ್ಕೆ ತಚ್ಚಾಂತಿ ಔಷಧ ಜಪ ಹೋಮ ಸುರಾರ್ಚನೆ ಅಂತ ಬರ್ತದೆ. ಕೊನೆಗೆ ಏನು ಕೇಳಿದ್ರೆ ಹೋಮ, ಪೂಜೆ, ಪುನಸ್ಕಾರ, ಧ್ಯಾನ, ಯೋಗಾದಿಗಳಿಂದ ನಮ್ಮ ಒಂದಿಷ್ಟು ಆತ್ಮಬಲವನ್ನ ವೃದ್ಧಿಸಿಕೊಳ್ಬಹುದು. ಏನು ಕೇಳಿದ್ರೆ ಜ್ಯೋತಿಷ್ ಶಾಸ್ತ್ರ ಯಾವತ್ತು ಏನ್ ಹೇಳ್ತದೆ, ಪವಾಡ ಮಾಡಿ ನಿನಗೆ ರೋಗ ಇಲ್ಲ, ದೋಷ ಇಲ್ಲ, ಎಲ್ಲವೂ ಪರಿಹಾರ ಆಯ್ತು ಮಾಡ್ತದೆ ಹೇಳಿಲ್ಲ ಜ್ಯೋತಿಷ. ಲಲಾಟ ಲಿಖಿತಾರೇಕ ಪರಿಮಾಷ್ಟುಮ್ನ ಶಕ್ಯತೆ ಜ್ಯೋತಿಷ್ಯ ಗ್ರಂಥದ ಆರಂಭದಲ್ಲಿ ಹೇಳ್ತದೆ. ಏನು ಕೇಳಿದ್ರೆ ವಿಧಾತ ಬರೆದ ವಿಧಿ ಬರಹವನ್ನ ಯಾರೂ ಕೂಡ ಬದಲಾವಣೆ ಮಾಡ್ಲಿಕ್ಕೆ ಆಗುವುದಿಲ್ಲ. ವಿಧಾತ ಅರ್ಥಾತ್ ಲೇಖನೆ ಮಾಡುವ ಬ್ರಹ್ಮ, ಅವನು ಬರೆದಂತಹ ವಿಧಿಬರಹ ಏನಿದೆ ಅದನ್ನು ಬದಲಿಸುವಂತಹದ್ದು ಯಾವ ಗ್ರಹರಿಂದಲೂ ಸಾಧ್ಯ ಇಲ್ಲ, ಯಾವ ಆದ್ರೆ ಏನು ಮಾಡಬಹುದು ಜ್ಯೋತಿಷಿ ಕೇಳಿದ್ರೆ, ತನ್ನದ್ದಾದಂತಹ ಅಧ್ಯಾತ್ಮ ಶಕ್ತಿಯಿಂದ, ಜ್ಯೋತಿಷ್ಯ ಅಧ್ಯಯನದ ಶಕ್ತಿಯಿಂದ, ಜ್ಯೋತಿಷ್ಯ ಅಧ್ಯಯನದ ದಿವ್ಯ ಚಕ್ಷುಷಿನಿಂದ ಅವನ ಗ್ರಹಗತಿಗಳ ಒಂದು ವರ್ಣನೆಗಳನ್ನ ಮಾಡುವುದರ ಮೂಲಕ ಅವನಲ್ಲಿ ಏನು ಮಾನಸಿಕವಾದಂತಹ ದುರ್ಬಲತೆ ಇದೆ ಅಂತಹ ದುರ್ಬಲತೆಯನ್ನ ಹೋಗಲಾಡಿಸುವ ನೆಲೆಯಲ್ಲಿ ಒಂದಿಷ್ಟು ಪ್ರಾಯಶ್ಚಿತ್ತಗಳನ್ನ, ಪರಿಹಾರಗಳನ್ನ ಕೊಟ್ಟು ಅವನು ಆತ್ಮಸ್ಥೈರ್ಯವನ್ನು ಹೊಂದುವಲ್ಲಿ, ಆತ್ಮ ಬಲವನ್ನ ಹೊಂದುವಲ್ಲಿ ಪರಿಹಾರ ಪ್ರಕ್ರಿಯೆಗಳು ಕಾರ್ಯನಿರ್ವಹಿಸ್ತದೆ ಹೊರತು ಯಾವುದೇ ರೀತಿಯ ಬದಲಾವಣೆಗಳನ್ನ, ಪವಾಡಗಳನ್ನ ಜ್ಯೋತಿಷಿಗಳು ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ನನ್ನ ನೇರವಾದಂತ ನೋಡಿ, ಸತ್ಯವಾದಂತ ನೋಡಿ. ಇದಕ್ಕೆ ಉತ್ತರ ಯಾರು ಕೇಳಿದ್ರು ನಾನು ಕೊಡ್ಲಿಕ್ಕೆ ಸಿದ್ಧ ಇದ್ದೇನೆ. ಆದ್ರಿಂದ ನಾವು ನಿರ್ಣಯಿಸಿಕೊಳ್ಳಬೇಕಾದದ್ದು ಏನು, ಪೂರ್ಣ ರೀತಿಯ ಗಣಿತ ಬಲವನ್ನು,
ಪೂರ್ಣ ರೀತಿಯ ಅಧ್ಯಾತ್ಮ ಶಕ್ತಿಯನ್ನ ಕೇಂದ್ರೀಕರಣ ಮಾಡುವುದರ ಮೂಲಕ ವಿದ್ಯಾ ಬಲಂ ದೈವ ಬಲಂ ಅಂತ. ಇವತ್ತು ನಾವಿಲ್ಲಿ ಕೂತದ್ದು ಕೇವಲ ವಿದ್ಯೆಯ ಬಲ ಅಲ್ಲ, ನಾವು ಮಾಡುವ ಪೂಜೆ ಪುನಸ್ಕಾರ ಆರಾಧನೆ ಗುರು ಹಿರಿಯರಿಗೆ ಕೊಡತಕ್ಕಂತ ಗೌರವ ಇದೆಲ್ಲದರ ಬಲ ಸೇರಿ ಇವತ್ತು ಈ ಸ್ಥಾನಕ್ಕೆ ನಾವುಗಳು ಬರಲಿಕ್ಕೆ ಸಾಧ್ಯ ಆಗ್ತದೆ. ಹೇಗೋ ಪ್ರತಿಯೊಬ್ಬನಿಗೂ ಕೂಡ ಹಾಗೆ ವಿದ್ಯೆಯ ಬಲಕ್ಕೆ ದೈವಿಕವಾದಂತಹ ಅನುಗ್ರಹಗಳು ಸೇರಿದಾಗ ಆ ವಿದ್ಯೆ ಅನ್ನುವಂತಹದ್ದು ಪೂರ್ಣತೆ ಕಾಣುತ್ತದೆ. ಆದ್ರಿಂದ ಅಮಾವಾಸ್ಯೆ, ಈ ಅಮಾವಾಸ್ಯಕ್ಕೆ ವಿಶೇಷವಾದಂತಹ ಪ್ರಾಶಸ್ತ್ಯತೆ ಅರ್ಥಾತ್ ನೆಗೆಟಿವ್ ನೆಲೆಯಲ್ಲಿ ಕೊಡುವಂತಹ ಅಗತ್ಯ ಇಲ್ಲ. ಅದರಲ್ಲೂ ಇದು ಬಹಳ ಒಳ್ಳೆಯ ಪುಣ್ಯಕರವಾದಂತಹ ಪುಣ್ಯ ಸಂಪಾದನೆಗೆ ಸಮುದ್ರ ಸ್ನಾನಾದಿಗಳನ್ನ ಪಿತೃಗಳ ಆರಾಧನೆಯನ್ನ ಮಾಡುವುದಕ್ಕೆ ಅಮಾವಾಸ್ಯೆ ಅನ್ನುವಂತಹದ್ದು ಅತ್ಯಂತ ಶ್ರೇಷ್ಠವಾದದ್ದು. ಪಿತೃತೃಪ್ತಿಗೋಸ್ಕರ ಕೆಲವೊಂದಿಷ್ಟು ಕ್ರಿಯೆಗಳನ್ನ ಮಾಡಬಹುದು. ಸಮುದ್ರ ಸ್ನಾನ, ನದಿ ಸ್ನಾನ, ಪುಣ್ಯ ನದಿಗಳ ಸ್ನಾನಗಳನ್ನ ಮಾಡುವಂತಹದ್ದು, ಹಿರಿಯರನ್ನ ಆರಾಧಿಸುವಂತಹದ್ದು. ನಾವು ಮೂಲಭೂತವಾಗಿ ತಂದೆ ತಾಯಿಗಳಿಗೆ ಗೌರವ ಕೊಡುವುದನ್ನ ಕಲಿಬೇಕಾಗಿದೆ. ಇವತ್ತು ಗುರು ಹಿರಿಯರಿಗೆ ಗೌರವವನ್ನ ಕೊಡುವುದು ಕಲಿಬೇಕಾಗಿದೆ. ಇವತ್ತು ಸಂಸ್ಕೃತಿ ಯಾಂತ್ರಿಕತೆ ಹೇಳ್ಕೊಂಡು ತಂದೆ ತಾಯಿ ಗೌರವ ಕೊಡದಿರುವಂತಹ ಸಮಾಜ ಸೃಷ್ಟಿ ಆಗ್ತಾ ಇದೆ. ಗುರು ಹಿರಿಯರಿಗೆ ಗೌರವ ಕೊಡದಿರತಕ್ಕಂಥ ಸಮಾಜ ಸೃಷ್ಟಿ ಆಗ್ತಾ ಇದೆ. ಇದು ಸಂಸ್ಕೃತಿಯೋ ಅಥವಾ ಇದರಿಂದ ಆಗುವಂತಹ ಅನಾಹುತವೋ ಅಥವಾ ಧಾರ್ಮಿಕ ನಂಬಿಕೆಯಲ್ಲಿ ನಡೆಯುವುದರಿಂದ ಆಗುವುದು ಅನಾಹುತವೋ, ಇದೆಲ್ಲ ಸ್ವಲ್ಪ ನಾವು ಯೋಚನೆ ಮಾಡಬೇಕಾದಂತದ್ದು ಬಹಳ ಇದೆ. ಈ ಮುಖಾಂತರ ಒಂದ್ ರೀತಿ ಪ್ರಕೃತಿಗೂ ಕೂಡ ನಾವು ಏನೋ